ಇನ್ನು ರಣ ಬಿಸಿಲಿಗೆ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಮನೆಯಿಂದ ಹೊರಬರಲು ಜನರು ಹಿಂದೇಟು ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿರುವ ಬಿಸಿಲಿನ ಬೆಗೆ, ಈಗ ಬಿಸಿಲಿನ ಬೆಗೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಸಿಲಿಕಾನ್ ಮಂದಿ. ಕೂಲ್ ಆಗಿದ್ದ ಬೆಂಗಳೂರು ಈಗ ಬಿಸಿಲಿನ ಬೆಗೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಜನರು. ಮನೆಯಿಂದ ಹೊರಬರಲು ಜನರು ಹಿಂದೇಟು ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿರುವ ಬಿಸಿಲ ಬೆಗೆ. ಕೂಲ್ ಸಿಟಿ ಈಗ ಫುಲ್ ಹಾಟ್ ಆಗಿದೆ. 40 ಡಿಗ್ರಿ ಸೆಲ್ಸಿಯಸ್ಗೆ ದಾಖಲಾಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಬಗ್ಗೆ ಎಚ್ಚರಿಕೆ ಕೊಟ್ಟಿತ್ತು. ಈಗ ಹಾಟ್ ಸಿಟಿಯಾಗಿ ಬದಲಾಗಿ ಬಿಟ್ಟಿದೆ ಕೂಲ್ ಸಿಟಿ ಬೆಂಗಳೂರು. ಗರಿಷ್ಠ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ರಾಜಧಾನಿ ಮಂದಿಗೆ ಇದು ತುಂಬಾ ಹೆಚ್ಚು ಬಿಸಿ ಅಂತಾನೆ ಹೇಳ್ಬೋದು. ಈ ರೀತಿ ವಾತಾವರಣ ಎಂದೂ ಕೂಡ ನಿಗದಿ ಆಗಿರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ 27ರಿಂದ 25 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇತ್ತು. ಈಗ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಜೊತೆಗೆ ಈ ತಿಂಗಳು ಮಾರ್ಚ್ ಜೊತೆಗೆ ಮೇ ತಿಂಗಳ ಅಂತರದಲ್ಲಿ ಕೂಡ 44 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ದಾಖಲಾಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಈಗಷ್ಟೇ ಇನ್ನಷ್ಟು ಬಿಸಿಲು ಇನ್ನು ಪ್ರಾರಂಭವಾಗ್ತಾ ಇದೆ. ಬೇಸಿಗೆ ಇನ್ನೇನು ಪ್ರಾರಂಭವಾಗ್ತಾ ಇದೆ ಮಾರ್ಚ್ನಿಂದ. ಈಗಷ್ಟೇ ಪ್ರಾರಂಭವಾಗ್ತಿರುವ ಬಿಸಿಲಿಗೆ ತತ್ತರಿಸಿ ಹೋಗ್ತಾ ಇದ್ದಾರೆ ಬೆಂಗಳೂರಿನ ಜನರು. 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಈಗ ಈ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೆಚ್ಚು ನೀರನ್ನು ಸೇವಿಸಿ, ಜೊತೆಗೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳುವ ಬಟ್ಟೆಗಳನ್ನು ಧರಿಸಿ, ಜೊತೆಗೆ ಛತ್ರಿಗಳನ್ನು ಉಪಯೋಗಿಸಿ, ಪಾದರಕ್ಷೆಗಳನ್ನು ಉಪಯೋಗಿಸಿ, ಜೊತೆಗೆ ಮುಖ್ಯವಾಗಿ 11ರಿಂದ 3 ಗಂಟೆವರೆಗೆ ಏನು ಅತಿ ಹೆಚ್ಚು ಬಿಸಿಲಿರುತ್ತೆ, ಮಧ್ಯಾಹ್ನ 12ರಿಂದ 3ರವರೆಗೆ, ಈ ಅವಧಿಯಲ್ಲಿ ಕೂಡ ಹೆಚ್ಚು ಬಿಸಿಲಿಂದ ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡಿ. ಆದಷ್ಟು ಹೊರಾಂಗಣ ಕ್ರೀಡೆಗಳಾಗಿರ್ಬೋದು, ಬಿಸಿಲಿನಿಂದ ಇರತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಇರಬೇಡಿ ಅಂತ ಕೂಡ ಹವಾಮಾನ ಇಲಾಖೆ ಈ ಬಗ್ಗೆ ಎಚ್ಚರಿಕೆ ಕೊಟ್ಟಿತ್ತು. ಆರೋಗ್ಯ ಇಲಾಖೆ ಈ ಬಗ್ಗೆ ಹಲವು ತಂಪು ಪಾನೀಯಗಳನ್ನು ಸೇವಿಸಿ, ಜೊತೆಗೆ ನೀರನ್ನು ತೆಗೆದುಕೊಂಡು ಹೋಗಿ ಎಲ್ಲಿಗಾದರೂ ಹೋಗಬೇಕಾದ್ರೆ. ಜೊತೆಗೆ ಮುಖ್ಯವಾಗಿ ಹೆಚ್ಚು ಬಿಸಿಲಿರುವ ಕಾರಣವಾಗಿ ಹೊರಾಂಗಣ ಕ್ರೀಡೆಗಳಾಗಿರ್ಬೋದು, ಇನ್ನು ಮೈದಾನಗಳಲ್ಲಾಗಿರ್ಬೋದು, ಮಕ್ಕಳನ್ನ ಆಟವಾಡಲಿಕ್ಕೆ ಬಿಡಬೇಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ರಣ ಬಿಸಿಲು ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಎಚ್ಚರಿಕೆ ಕೂಡ ಕೊಟ್ಟಿದೆ. ಈಗ ಕೂಲ್ ಸಿಟಿ ಅಂತಾನೆ ಕರೆಸಿಕೊಳ್ತಾ ಇತ್ತು ರಾಜಧಾನಿ ಬೆಂಗಳೂರು. ಈಗ ಸದಾ ಹಾಟ್ ಆಗ್ಬಿಟ್ಟಿದೆ. ತುಂಬಾ ಬಿಸಿ ಶೆಕೆಯಿಂದ ತುಂಬಿಬಿಟ್ಟಿದೆ. ಎಲ್ಲೆಂದರಲ್ಲಿ ಕೂಡ ಜನರು ಪರದಾಡ್ತಾ ಇದ್ದಾರೆ. ಈಗ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಆ ಮೂಲಕ ಮಾರ್ಗಸೂಚಿಗಳನ್ನು ಕೈಗೊಂಡು ಇರತಕ್ಕಂಥ ಬಿಸಿಲನ್ನ ಎದುರಿಸಿಕೊಂಡು, ಜೊತೆಗೆ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ತಾ ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ, ಜೊತೆಗೆ ಸುರಕ್ಷಿತವಾಗಿರಿ, ಸುರಕ್ಷಿತ ಪ್ರದೇಶಗಳಲ್ಲಿರಿ ಅಂತ ಕೂಡ ಸೂಚನೆ ಕೊಟ್ಟಿತ್ತು.